नहीं जाई ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್. ನಮ್ಮ ಹೊಸ ಮನೆಗೊಂದು ಹೊಸ ಸೋಫಾ ಸೆಟ್ನ ತರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಅದು ಇವತ್ತು ನೆರವೇರಿದೆ. ನಾವು ಇದನ್ನು ಶೋರೂಮಿಂದ ತಂದಿಲ್ಲ, ಅದರ ಬದಲಾಗಿ ನಾವು ಈ ಥರ ಮಾಡಿಸ್ಕೊಂಡಿದ್ದೀವಿ. ಇದೆಲ್ಲ ಟೀ ಕುಡ್ಡೆಲ್ಲ ಹಾಕಿ ನಮಗೆ ಅವರೇನೆ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ, ಅಂದರೆ ಫ್ಯಾಕ್ಟ್ರಿಲೇ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಮತ್ತು ನೀವು ಸೋಫಾ ತೊಗೋಬೇಕು ಅನ್ನೋ ಐಡಿಯಾದಲ್ಲಿ ಇದ್ದರೆ ಶೋರೂಮ್ ಬದಲು ಈ ಥರ ತೊಗೊಂಡ್ರೆ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅಲ್ಲಿ ತುಂಬ ಕಾಸ್ಟ್ ವೈಸ್ ಎಲ್ಲ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಯಾವ ಥರ ಡಿಸೈನ್ನ ಹೇಳಿ ಮಾಡಿಸ್ಕೋಬೋದು ಅಂತ ಮೈಂಡಲ್ಲಿ ಇರುತ್ತೆ, ಆ ಥರ ಡಿಸೈನಲ್ಲಿ ಮಾಡಿಸ್ಕೋಬೋದು. ಇದು ನಮಗೆ ತುಂಬ ಒಳ್ಳೆ ಪ್ರೈಸಲ್ಲೇ ಸಿಕ್ತು. ಇದನ್ನು ನಾವು ಶೋರೂಮ್ಗೆ ಹೋಗಿ ಕೇಳಿದ್ರೆ ಇದರ ಪ್ರೈಸು ಏನಿಲ್ಲ ಅಂದ್ರೂ ಇವಾಗ ನಾವು ತೊಗೊಂಡಿರೋ ಪ್ರೈಸ್ಗಿನ್ನ ಡಬಲ್ ಪ್ರೈಸ್ ಆಗ್ತಿತ್ತು. ನಮಗೆ ಇದೇ ಕಲರ್ ಬೇಕು ಅಂತ ಹೇಳಿ ನಾವು ಈ ಥರ ಮಾಡಿಸ್ಕೊಂಡಿದ್ದೀವಿ. ಮತ್ತು ನಮ್ಮ ಸೋಫಾ ಸೆಟ್ಟು ಇದಕ್ಕೆ ನಾವು 40 ಡೆನ್ಸಿಟಿ ಫೋಮ್ ಹಾಕ್ಸಿದ್ದೀವಿ. ಮತ್ತು 2 ಪಪ್ಪಿ, 1 ಟಿಫಾಯಿ ಮತ್ತು 7 ಸೀಟರ್ ಸೋಫಾ ಎಲ್ಲ ಸೇರಿ ನಮಗೆ ಒಂದು ದೊಡ್ಡ ಅಮೌಂಟೇ ಆಯಿತು ಅಂತಲೇ ಹೇಳ್ಬೋದು. ಒಂದು ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಅದಕ್ಕೆ ಅದರದ್ದೇ ಆದಂತಹ ಕೆಲವೊಂದು ಅಲಂಕಾರಿಕ ವಸ್ತುಗಳು ಇದ್ದರೆ ಆ ಮನೆ ಲುಕ್ಕು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಇದು ಯಾರಿಗೆ ಆಸೆ ಇರಲ್ಲ ಹೇಳಿ, ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಈ ಥರದ್ದು ಒಂದು ಸೋಫಾ ಸೆಟ್ನ ಮಾಡಿಸ್ಕೊಂಡು ನಮ್ಮನೆಗೆ ತರಬೇಕು ಅಂತ ತುಂಬ ಆಸೆ ಇತ್ತು. ಹಾಗೇ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಂಗೆ ಈ ಸೋಫಾ ಸೆಟ್ಟು ಡಿಸೈನು ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡೋದಕ್ಕೆ ಲುಕ್ ವೈಸು ಚೆನ್ನಾಗಿದೆ. ನೋಡೋಣ, ಯೂಸ್ ಮಾಡಿ ನೋಡಾದಮೇಲೆ ಇದರ ಬಾಳಿಕೆ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಫೈನಲಾಗಿ ನೋಡಿ, ನಮ್ಮ ಮನೆಗೆ ಸೋಫಾ ಶಿಫ್ಟ್ ಆಗ್ತಿದೆ. ಅದಾದಮೇಲೆ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನನಗೆ ಈ ಸೋಫಾ ಎಲ್ಲನೂ ಹೇಗಪ್ಪ ಒಳಗಡೆ ಇಡ್ತಾರೆ, ಏನಾದರೂ ಬಾಗಿಲು ಸ್ಕ್ರ್ಯಾಚ್ ಆಗಿಬಿಡುತ್ತಾ, ನಾನು ಮುಂಚೆ ಸ್ಟೆಪ್ ಮೇಲೆ ತೊಗೊಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ನನಗೆ ಕೆಳಗಡೆಯಿಂದ ಮೇಲ್ಗಡೆಗೆ ಅವರು ಶಿಫ್ಟ್ ಮಾಡಿಕೊಟ್ರು. ಗ್ಲಾಸು ಎಲ್ಲ ಹೊರಗಡೆ ಬಾಲ್ಕನಿದು ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಅಂದ್ಕೊಬಿಟ್ಟಿದೆ. ನೋಡಿ, ಇಲ್ಲಿ ಈ ಥರದೊಂದು ಬೆಡ್ಶೀಟು ಮಂದವಾಗಿರೋದನ್ನು ಹಾಕಿ ಈ ಥರ 4-5 ಜನ ಬಂದಿದ್ದರು. ಎಲ್ಲರೂ ಸೇರಿಸಿ ನಮ್ಮ ಮನೆ ಒಳಗಡೆಗೆ ತಂದಿಟ್ಬಿಟ್ಟು ತುಂಬ ಚೆನ್ನಾಗಿ ಸೋಫಾನ ಸೆಟ್ ಮಾಡಿ ಇಟ್ಟರು. ಈ ಭಯ ಅಂದರೆ ತುಂಬ ಭಯ ಪಡ್ಕೊಬಿಟ್ಟಿದೆ ಫ್ರೆಂಡ್ಸ್, ಹೇಗೆ ಒಳಗಡೆ ತೊಗೊಂಡು ಹೋಗ್ತಾರೆ ಅಂತ. ಸದ್ಯದಲ್ಲಿ ಒಳಗಡೆಗೆ ಶಿಫ್ಟ್ ಮಾಡಿದ್ರು. ಮತ್ತು ಈ ಪ್ಯಾಕಿಂಗ್ ವೈಸು ನೋಡಿ, ಪ್ಯಾಕಿಂಗು ಸಹ ತುಂಬ ಚೆನ್ನಾಗಿ ಪ್ಲಾಸ್ಟಿಕ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟರು. ಮತ್ತು ಈ ಕಲರು ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಈ ಏನಪ್ಪ ಸೋಫಾ ಸೆಟ್ ಡಿಸೈನು ಅಂತ ಕಾಮೆಂಟ್ ಮಾಡಿ. ಮತ್ತು ಮನೆ ಕಟ್ಟೋರ್ಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಇದೊಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ನೋಡಿ ಒಳಗಡೆಗೆ ತೊಗೊಂಡೋದ್ರು. ಇವಾಗ ಪಪ್ಪಿನೂ ತೊಗೊಂಡೋದ್ರು ಫ್ರೆಂಡ್ಸ್. ನಾವು ಮುಂಚೆ ಸೋಫಾ ಸೆಟ್ ನೋಡೋಕೆ ಹೋದಾಗ ಈ ಪಪ್ಪಿ ಅಂದ್ರೇನು, ಮತ್ತು 40 ಡೆನ್ಸಿಟಿ 50 ಡೆನ್ಸಿಟಿ ಅಂದರೆ ಏನು, ಅದು ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಇವಾಗ ನಾವೇ ಒಂದು ಮಾಡ್ಸೋಕ್ಕೆ ಅಂತ ಹೇಳಿ, ಅಂದರೆ ರೆಡಿ ಮಾಡೋಕ್ಕೆ ಅಂತ ಹೇಳಿ ಕೊಟ್ಟಾಗ ಅದರ ಏನು ಆ ಫೀಚರ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದು ನನಗೊಂದು
ಐಡಿಯಾ ಬಂತು. ನೋಡಿ ಸಾಫ್ಟಾಗಿದ್ದರೆ ಅದ್ರ ನಾವು ಕೂತ್ಕೊಂಡ್ರೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಬಟ್ ಅದು ತುಂಬ ಲಾಂಗ್ ಟೈಮ್ವರೆಗೆ ಅದು ಬಾಳಿಕೆ ಬರೋಲ್ಲ. ಈ ಥರ 50 ಡೆನ್ಸಿಟಿ ಹಾಕ್ಸಿದ್ರೆ ಕಾಸ್ಟ್ ವೈಸ್ ತುಂಬ ಜಾಸ್ತಿನೂ ಆಗುತ್ತೆ. ಸ್ವಲ್ಪ ರಫ್ ಆಗಿರೋದ್ರಿಂದ ತುಂಬ ಲಾಂಗ್ ಟೈಮು ಬಾಳಿಕೆ ಬರುತ್ತೆ ಅಂತ ಹೇಳಿ ಇವಾಗ 40 ಡೆನ್ಸಿಟಿನ ಹಾಕಿಸ್ಕೊಂಡಿದ್ವಿ. 50 ತುಂಬ ಹಾರ್ಡ್ ಆಗಿಬಿಡುತ್ತೆ ಅಂತೇಳಿ 50 ಹಾಕಿಸ್ಕೊಂಡಿಲ್ಲ, 40 ಡೆನ್ಸಿಟಿ ಹಾಕಿಸ್ಕೊಂಡಿದ್ದೀವಿ. ನೀವು ನೋಡಿ ನನ್ನ ಮಗಳು ಪಾಪ ಬಿದ್ದೇ ಬಿಡ್ತು. ಹಿಂದೆ ಹೊರಿಕೊಳ್ಳೋಕ್ಕೆ ಸ್ಪೇಸ್ ಇದೆ ಅಂತೇಳಿ. ಫಸ್ಟ್ ಟೈಮ್ ಅಲ್ವಾ, ಅದು ಗೊತ್ತಾಗಲಿಲ್ಲ. ಇನ್ನು 85 ಒಂದು ಸ್ವಲ್ಪ ಕೆಲಸ ಇದೆ. ಅದ್ರ ಮೇಲ್ಗಡೆ ಗ್ಲಾಸು ತಂದು ಹಾಕಬೇಕು. ಮತ್ತು ಇದಾದಮೇಲೆ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಕವರೆಲ್ಲನೂ ತೆಗ್ದಾಕಿದ್ರು ಸೇಫ್ಟಿಗೆ ಅಂತ ಹೇಳಿ ತೊಗೊಬಂದಿದ್ರು. ಅಂದರೆ ಕವರ್ ಮಾಡ್ಕೊಂಡು ಬಂದಿದ್ದರು, ಎಲ್ಲ ಗಲೀಜಾಗಬಾರ್ದು ಅಂತ ಹೇಳಿ. ನೋಡಿ ಫೈನಲ್ ಆಗಿ ಈ ಥರ ನಮ್ಮ ಸೋಫಾ ಸೆಟ್ ಕಾಣಿಸ್ತಿದೆ. ಹೇಗನ್ನಿಸ್ತು ನಿಮಗೆ ನಮ್ಮ ಸೋಫಾ ಸೆಟ್ ಕಲರ್ ಹಾಗೂ ಲುಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.